ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಕರವಾದ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂತಹ ಕೆಂಪು ಚಟ್ನಿ ರೆಸಿಪಿ ತೋರ್ಸಕತ್ತೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಇಷ್ಟಪಡ್ಲಿಲ್ದಾರ ಯಾರೂ ಇಲ್ಲ. ಈ ಕೆಂಪು ಚಟ್ನಿನ ಭಾಳ ಇಷ್ಟಪಟ್ಟು ತಿಂತಾರೆ ಜೋಳದ ರೊಟ್ಟಿ ಜೋಡಿ. ನೋಡಿರಿ, ಮೆಣಸಿನ್ಕಾಯಿ ತೊಗೊಂಡಿನಿ. ಚಟ್ನಿ ಮಾಡೋಕೆ ನಾನು ತೊಳೆದು ಹಿಂದಿನ ತುಂಬೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡೀನಿ. ಬಾಳಿಗೆ ಒಳಗೆ ದೊಡ್ಡ ಚಮಚದಿಂದ 1 ಚಮಚ ಎಣ್ಣೆ ಹಾಕ್ಕೊಂಡಿನಿ. ಈಗ ಮೆಣಸಿನ್ಕಾಯಿನ ಎಣ್ಣೆ ಒಳಗೆ ಹುರ್ಕೋಬೇಕು ಚಲೋತ್ನಾಗಿದ್ನ. ಯಾವ ಥರ ಅನ್ನೋದನ್ನು ಮುಂದೆ ನೋಡ್ತಾ ಹೋಗ್ರಿ, ನಾನು ತೋರಿಸೀನಿ ಪೂರ್ತಿಯಾಗಿ. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಭಾಳಷ್ಟು ರೆಸಿಪೀಸ್ನ ನನ್ನ ಚಾನಲ್ನಾಗ ಅದಾವು. ಹೀಗಾಗಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾವು ಹಾಕುವಂಥ ವೀಡಿಯೋಸ್ನ ನೀವು ಫಸ್ಟ್ನ ನೋಡ್ಬೋದು. ನೋಡಿ, ಚಲೋತ್ನಾಗಿ ನಾನು ಎಣ್ಣೆ ಒಳಗೆ ಹುರ್ಕೊಳಕತ್ತೀನಿ. ಇದನ್ನ ಒಂದು 50 ನಿಮಿಷ ನಾವು ಚಲೋತ್ನಾಗಿ ಇದನ್ನ ಹುರ್ಕೋಬೇಕು. ಚಲೋತ್ನಾಗ ಹುರ್ಕೊಂಡ್ರೆ ಟೇಸ್ಟು ಭಾಳ ಮಸ್ತ್ ಬರ್ತೈತಿ. ಸ್ವಲ್ಪ ಹೊತ್ತಾಗಿಂದ ಈ ಥರ ಆಗ್ಯಾವ ನೋಡ್ಬೋದು. ಇನ್ನೂ ಸ್ವಲ್ಪ ಹುರಿಬೇಕಿದ್ನ. ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಚಟ್ನಿನ. ಜೋಳದ ರೊಟ್ಟಿ ಜೋಡಿ ಒಳ್ಳೆ ಕಾಂಬಿನೇಷನ್ನು ಅಂತಲೇ ಹೇಳ್ಬೋದು. ಈ ಕೆಂಪು ಚಟ್ನಿ ಜೋಡಿ ನಾವು ಬೆಣ್ಣೆ ತುಪ್ಪ ಹಚ್ಕೊಂಡು ತಿಂದ್ರೆ 2 ರೊಟ್ಟಿ ತಿನ್ನೋರು 3 ರೊಟ್ಟಿ ತಿಂತಾರೆ, ಅಷ್ಟು ಮಸ್ತಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವುದು ಪಲ್ಯನ ಬೇಡ, ಬರೀ ಕೆಂಪು ಚಟ್ನಿ ಬಿಸಿ ಬಿಸಿ ಜೋಳದ ರೊಟ್ಟಿ ಬೆಣ್ಣೆ ಹಚ್ಕೊಂಡು ತಿಂದ್ರೆ ಭಾಳ ಮಸ್ತ್ ಇರ್ತೈತ್ರಿ. ಈಗ ಚಲೋತ್ನಾಗಿ ನಾನು ಹುರ್ಕೊಂಡು ನೋಡ್ಬೋದು, ಕಲರ್ ಎಲ್ಲ ಚೇಂಜ್ ಆಗೈತಿ ಸ್ವಲ್ಪ. ಇಷ್ಟ ಆದ್ರೆ ಸಾಕು, ಗ್ಯಾಸ್ ಆಫ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಆರಕ್ಕೆ ಬಿಡೋನಿದ್ನ. ಸುಡೋದಿದ್ದಾಗ ನೀವು ಮಿಕ್ಸರ್ಗೆ ಹಾಕಬೇಡ್ರಿ. ಈಗ ಬೆಳ್ಳುಳ್ಳಿನ ಒಂದು 3 ಬೆಳ್ಳುಳ್ಳಿನ ನಾನು ಮೇಲಿನ ಸಿಪ್ಪೆ ತೆಗೆದಿಟ್ಕೊಂಡಿನಿ. ಜವಾರಿ ಆದರೆ ನೀವು ಸಿಪ್ಪೆ ತೆಗೆಯೋ ಅವಶ್ಯಕತೆ ಇರೋದಿಲ್ಲ. ಈಗ ನೋಡಿರಿ, ಬೆಳ್ಳುಳ್ಳಿ, ಬೆಲ್ಲ ಮತ್ತು ಹುಣಸೆ ಹಣ್ಣು 3 ಹಾಕ್ಕೊಂಡಿನಿ. ಕೊತ್ತಂಬರಿ ಮತ್ತು ಕರಿಬೇನ ಹಾಕ್ಕೊಂಡಿನಿ. ಜೀರಿಗೆನ ನಾನು ಈ ಟೈಮ್ನಾಗ ಹಾಕ್ಕೋಬೇಕಿತ್ತು, ಮರ್ತಿದ್ದೆ. ಲಾಸ್ಟಲ್ಲಿ ನಾನು ರುಬ್ಬುವಾಗ ಹಾಕ್ಕೊಂಡಿನಿ. ಜೀರಿಗೆನ ನೀವು ಹಾಕ್ಕೋಬೋದು ಇದೇ ಟೈಮ್ನಾಗ. 2 ಚಮಚ ನೀವು ಜೀರಿಗೆ ಹಾಕ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟ ಆದ್ರೆ ಸಾಕು. ಈಗ ಮಿಕ್ಸರ್ ಜಾರ್ ತೊಗೊಂಡಿನಿ. ಸಣ್ಣ ಮಿಕ್ಸರ್ ಜಾರ್ ತೊಗೊಂಡಿನಿ, ಅಂದರೆ ಸಣ್ಣಗೆ ಆಗುತ್ತೆ ಅಂಥೇಳಿ. 1-2 ಟ್ರಿಪ್ ನಾನು ಹಾಕ್ಕೊತೀನಿ. ನೀವು ದೊಡ್ಡ ಮಿಕ್ಸರ್ ಜಾರ್ ಇತ್ತಂದ್ರೆ ನೀವು ಅದನ್ನು ತೊಗೊಂಡು ಹಾಕ್ಕೋಬೋದು. ದೊಡ್ಡ ಮಿಕ್ಸರ್ ಜಾರ್ನಾಗ ಸಣ್ಣ ಆಗೋದಿಲ್ಲ ಅಂಥೇಳಿ ನಾನು ಸಣ್ಣ ಮಿಕ್ಸರ್ ಜಾರ್ನಾಗ ಹಾಕ್ಕೊಳಕತ್ತೀನಿ. ಬೆಲ್ಲ, ಹುಣಸೆ ಹಣ್ಣು ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಜೀರಿಗೆ ಇಷ್ಟ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ. ನಾನು ಇಲ್ಲೇ ಜೀರಿಗೆನ ಮರ್ತಿದ್ದೆ, ಮತ್ತೀಗ ನೋಡಿರಿ ಮತ್ತೊಮ್ಮೆ ನಾನು ಜೀರಿಗೆನ ತೋರ್ಸಕತ್ತೀನಿ. 1-2 ಚಮಚ ಜೀರಿಗೆನ ಹಾಕ್ಕೋಬೇಕು. ಈಗ 1 ಚಮಚ ಹಾಕ್ಕೊತೀನಿ. ಇನ್ನೊಂದು ಟೈಮ್ನಾಗ ನಾನು ರುಬ್ಬುವಾಗ ಆವಾಗ 1 ಚಮಚ ಹಾಕ್ಕೊತೀನಿ. 2 ಟ್ರಿಪ್ ನಾನು ರುಬ್ಕೊಂಡು ಬಂದಿದ್ದೆ, ಅದಕ್ಕೆ ನೋಡಿರಿ ಇಷ್ಟ ಆದ್ರೆ ಸಾಕು. ರೆಡಿ ಆಯ್ತು ರುಚಿಕರವಾದ ಕೆಂಪು ಚಟ್ನಿ. ಸ್ವಲ್ಪ ಎಣ್ಣೆ ಹಾಕಿ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕು. ರುಬ್ಬುವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ, 1 ಚಮಚ. ನಾವು 8 ದಿನದವರೆಗೂ ನಾವು ಇಟ್ಕೊಂಡು ತಿನ್ಬೋದು ಇದನ್ನ. ಈ ಚಟ್ನಿನ ಭಾಳ ರುಚಿಯಾಗಿರ್ತೈತಿ ಅಂತಲೇ ಹೇಳ್ಬೋದು. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ.